ದಾವಣಗೆರೆಯಲ್ಲಿ ಭೀಕರ ಬರಗಾಲ ಆವರಿಸಿದೆ. ಮಳೆ ಬೀಳದ ಕಾರಣ ಭದ್ರಾ ಕಾಲುವೆಗಳು ಬತ್ತಿ ಹೋಗಿದ್ದು ಹನಿ ನೀರಿಗೂ ಜನ ಜಾನುವಾರುಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ರೊಚ್ಚಿಗೆದ್ದ ಬೆಣ್ಣೆನಗರಿ ರೈತರು ಕುಂದುವಾಡ ಬಳಿಯ ಭದ್ರಾ ಕಾಲುವೆಗೆ ಇಳಿದು ಪ್ರತಿಭಟನೆ ನಡೆಸಿದ್ರು. ಭದ್ರಾ ಡ್ಯಾಂನಿಂದ 14 ದಿನ ನೀರು ಬಿಟ್ಟಿದ್ರು. ಕೊನೆ ಭಾಗದ ಕಾಲುವೆಗಳಿಗೆ ನೀರು ಬರ್ತಾ ಇಲ್ಲ. ಕೂಡಲೇ ನೀರು ಹರಿಸಬೇಕು ಅಂತ ಆಗ್ರಹಿಸಿದ್ರು. ಜನರಿಗೆ ನೀರು ಕೊಡಲಾಗದಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ರು. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಅಕ್ರಮ ಸಾಗಾಟ ಹೆಚ್ಚಾಗ್ತಾ ಇದ್ದು ರೈಲ್ವೆ ಪೊಲೀಸ್ ಇಲಾಖೆಗೆ ಪ್ರತ್ಯೇಕ ಮಾರ್ಗಸೂಚಿ ಹೊರಡಿಸಲಾಗಿದೆ. ಆರ್ಪಿಎಫ್ ಮತ್ತು ರೈಲ್ವೆ ಪೊಲೀಸರು ಚುನಾವಣಾ ಚೆಕ್ ಪೋಸ್ಟ್ ನಿರ್ಮಿಸಿದ್ದು ಹೊರ ರಾಜ್ಯದಿಂದ ಬರೋ ರೈಲ್ವೆ ಬೋಗಿಗಳ ತಪಾಸಣೆಗೆ ಪ್ರತ್ಯೇಕ ತಂಡವನ್ನು ರಚನೆ ಮಾಡಲಾಗಿದೆ. ರಾಜ್ಯದ ಎಲ್ಲ ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲಿ ಚೆಕ್ ಪೋಸ್ಟ್ ಅನ್ನು ನಿರ್ಮಿಸಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಪ್ರತಿಯೊಬ್ಬರ ಲಗೇಜ್ ಪರಿಶೀಲನೆ ಮಾಡಲಾಗ್ತಾ ಇದೆ. ಮದ್ಯ ಹಾಗೂ ಹಣ ಸಾಗಣೆ ಬಗ್ಗೆ ಕಟ್ಟೆಚ್ಚರ ವಹಿಸಿದ್ದಾರೆ. 20 ತಂಡಗಳನ್ನಾಗಿ ಮಾಡಿಕೊಂಡಿದ್ದು ಒಂದೊಂದು ತಂಡದಲ್ಲಿ 5 ಮಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆರ್ಪಿಎಫ್ ತಂಡದ ಜೊತೆ ಶ್ವಾನದಳವು ಕಾರ್ಯನಿರ್ವಹಿಸ್ತಾ ಇದೆ. ಕಾಮಗಾರಿ ನಡೀತಾ ಇರುವಾಗ ಕೆರೆಯಲ್ಲಿ ತ್ರಿಶೂಲ ಲಾಂಛನದ ಶಿಲೆ ಪತ್ತೆಯಾಗಿದೆ. ಉಡುಪಿಯ ಪರ್ಕಳಪೇಟೆಯಲ್ಲಿ ದುರ್ಗಾನಗರ ಬಳಿಯ ಹೊಸದಾಗಿ ನಿರ್ಮಾಣ ಮಾಡ್ತಾ ಇರೋ ಕೆರೆಯ ಕಾಮಗಾರಿ ವೇಳೆ ಈ ಶಿಲೆ ಪತ್ತೆಯಾಗಿದೆ. ಇದು ನಾಥಪಂಥಕ್ಕೆ ಸೇರಿದೆ ಎನ್ನಲಾಗ್ತಿದೆ. ದೇವಾಲಯ ಸಮೀಪದ ಕೆರೆಯಲ್ಲಿ ಕುರುಹು ಸಿಕ್ಕಿರೋದು ಸ್ಥಳೀಯರಲ್ಲಿ ಕುತೂಹಲ ಹೆಚ್ಚಿಸಿದೆ. ಕೆರೆಯಲ್ಲಿ ಸ್ವಲ್ಪ ಭಾಗದ ಮಣ್ಣನ್ನು ಮಾತ್ರ ಮೇಲೆತ್ತಲಾಗಿದೆ. ಇನ್ನೂ ಸಹ ಮಣ್ಣನ್ನು ಮೇಲೆತ್ತೋ ಕೆಲಸ ಬಾಕಿ ಇದೆ. ಇನ್ನೂ ಕೆರೆಯಲ್ಲಿ ಕೆಲ ಕುರುಹುಗಳು ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಜಿಲ್ಲೆಯಾದ್ಯಂತ ನೀತಿ ಸಂಹಿತೆ ಜಾರಿಯಾಗಿದೆ. ವಿವಿಧ ಚೆಕ್ಪೋಸ್ಟ್ಗಳಲ್ಲಿ ತಪಾಸಣೆ ನಡೀತಾ ಇದೆ. ಈ ವೇಳೆ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಮದ್ಯವನ್ನ ಚುನಾವಣಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಪೊಲೀಸ್ ಇಲಾಖೆ ಸುಮಾರು 2,488 ಮೊತ್ತದ 5.94 ಲೀಟರ್ ಸೀಸ್ ಮಾಡಿದ್ದಾರೆ. ಇನ್ನು ಅಬಕಾರಿ ಇಲಾಖೆಯಿಂದ ಸುಮಾರು 5,000 ಲೀಟರ್ ಮದ್ಯವನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ 5 ಪ್ರಕರಣ ದಾಖಲಾಗಿದೆ. ರಸ್ತೆಯಲ್ಲಿ ಅವೈಜ್ಞಾನಿಕ ಡಾಂಬರ್ ಹಾಕಿರೋ ಹಿನ್ನೆಲೆ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಮುಂದುವರೆದಿದೆ. 3-4 ಬೈಕ್ಗಳು ಡಿಕ್ಕಿ ಹೊಡೆದು ಸವಾರರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ರಾಮನಗರ ಸಮೀಪದ ಕಾಮತ್ ಹೋಟೆಲ್ನ ಬಳಿ ಘಟನೆ ನಡೆದಿದೆ. ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಬೈಕ್ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಘಟನೆ ಸಂಬಂಧ ರಾಮನಗರ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಚಾಮರಾಜನಗರ ಸಂತೆಮರಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಒಂದೊಂದು ಚಿಕಿತ್ಸೆಗೆ ಇಲ್ಲಿ ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ನಾರ್ಮಲ್ ಡೆಲಿವರಿ ಆದರೆ 3,000, ಸಿಸೇರಿಯನ್ ಆದರೆ 20,000 ಅಲ್ಲದೆ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ 3,000 ರಿಂದ 8,000 ರೂಪಾಯಿ ಫಿಕ್ಸ್ ಮಾಡಿದ್ದಾರಂತೆ. ಅಲ್ಲದೆ ಗರ್ಭಕೋಶ ಆಪರೇಷನ್ಗೆ ಇಲ್ಲಿ 35,000 ಕೊಡಲೇಬೇಕಂತೆ. ಸಂತೆಮರಳ್ಳಿ ಆಸ್ಪತ್ರೆಯ ಭ್ರಷ್ಟಾಚಾರದ ವಿಡಿಯೋ ವೈರಲ್ ಆಗಿದೆ. ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ ಆಶಾ ಕಾರ್ಯಕರ್ತೆಗೆ ಆವಾಸ್ ಹಾಕಿದ್ದು ಸ್ಥಳೀಯರು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ರಥೋತ್ಸವ ಅದ್ದೂರಿಯಾಗಿ ನಡೆದಿದೆ. ಲಕ್ಷ್ಮೀ ನರಸಿಂಹ ಸ್ವಾಮಿ ರಥೋತ್ಸವದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಪತ್ನಿ ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಭಾಗಿಯಾಗಿದ್ದರು. ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಉತ್ಸವ ಮೂರ್ತಿಗೂ ಪೂಜೆಯನ್ನ ಸಲ್ಲಿಸಿದ್ರು. ಜನರು ರಥದ ಹಗ್ಗ ಎಳೆಯುವಾಗ ನೂಕುನುಗ್ಗಲಾಗಿ ಕಾಲ್ತುಳಿತ ಉಂಟಾಗಿದೆ. ರಥ ಎಳೆಯುವಾಗ ಏಕಾಏಕಿ 16 ಮಂದಿ ಕೆಳಗೆ ಬಿದ್ದಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಧಾರವಾಡದ ನವಲಗುಂದದಲ್ಲಿರೋ ರಾಮಲಿಂಗ ಕಾಮಣ್ಣನ ದರ್ಶನಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಸಹಸ್ರಾರು ಭಕ್ತರು ಆಗಮಿಸ್ತಾ ಇರೋದ್ರಿಂದ ನೂಕುನುಗ್ಗಲು ಆಗ್ತಾ ಇದೆ. ನೂಕುನುಗ್ಗಲಿನಿಂದ ಭಕ್ತರು ಬ್ಯಾರಿಕೇಡ್ ಮೇಲೆ ಏರ್ಬಿದ್ದಿದ್ದಾರೆ. ಭಕ್ತರ ದಟ್ಟಣೆಯಿಂದ ಬ್ಯಾರಿಕೇಡ್ಗಳು ಸಹ ಕೆಳಗೆ ಬಿದ್ದಿದೆ. ಕೊನೆಗೂ ಪೊಲೀಸರು ಹರಸಾಹಸ ನಡೆಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ಇಷ್ಟು ದಿನ ಕಬ್ಬನ್ ಪಾರ್ಕ್ಗೆ ಇದ್ದ ರೂಲ್ಸ್ ಈಗ ಬೆಂಗಳೂರಿನಾದ್ಯಂತ ಜಾರಿ ಮಾಡಲಾಗಿದೆ. ಫುಟ್ಪಾತ್ ರಸ್ತೆಗಳಲ್ಲಿ ವಾಕಿಂಗ್ ಮಾಡೋ ವೇಳೆ ನಿಮ್ಮ ಶ್ವಾನ ಗಲೀಜು ಮಾಡಿದರೆ ನೀವೇ ಕ್ಲೀನ್ ಮಾಡಬೇಕು ಅಂತ ಪಶುಸಂಗೋಪನಾ ಇಲಾಖೆ ಆದೇಶವನ್ನ ಹೊರಡಿಸಿದೆ. ನಗರದಲ್ಲಿ ಫುಟ್ಪಾತ್ ಹಾಗೂ ರಸ್ತೆಯಲ್ಲಿ ಶ್ವಾನಗಳ ತ್ಯಾಜ್ಯ ಹೆಚ್ಚಿದ ಹಿನ್ನೆಲೆ ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಆದ್ದರಿಂದ ಪಶುಸಂಗೋಪನಾ ಇಲಾಖೆ ಈ ಆದೇಶ ಹೊರಡಿಸಿದೆ.
ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಬೈಕ್ ರ್ಯಾಲಿ ಮೂಲಕ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ. ಹಿಂದೂ ಮತಗಳನ್ನು ಸೆಳೆಯಬೇಕು ಅಂತ ಹಿಂಡಲಗ ಗಣಪತಿ ದೇವಸ್ಥಾನ ರ್ಯಾಲಿ ಶುರು ಮಾಡಿದ್ದು ಕೇಸರಿ ಧ್ವಜ ಹಿಡಿದು ಪ್ರಚಾರವನ್ನ ಮಾಡಿದ್ರು. ಬೆಳಗಾವಿಯಲ್ಲಿರೋ ಮಹಾತ್ಮರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ರಾಜಹಂಸಗಡದವರೆಗೂ ಬೈಕ್ ರ್ಯಾಲಿ ನಡೆಸಿದ್ರು. ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ವಿರುದ್ಧ ನೀತಿ ಸಂಹಿತೆ ಉಲ್ಲಂಘನೆ ಕೇಸ್ ದಾಖಲಾಗಿದೆ. ಚಿತ್ರದುರ್ಗ ನಗರ ಬಳಿಯ ಬೋವಿ ಮಠದಲ್ಲಿ ರಾಜಕೀಯ ಭಾಷಣ ಮಾಡಿದ ಆರೋಪದಡಿ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗದ ಬೋವಿ ಮಠಕ್ಕೆ ಭೇಟಿ ನೀಡಿದ್ದ ಬಿವೈ ರಾಘವೇಂದ್ರ ಪೂರ್ವಾನುಮತಿ ಪಡೆಯದೆ ಸಭೆ ನಡೆಸಿ ಭಾಷಣ ಮಾಡಿದ್ದಾರೆ ಅಂತ ಚಿತ್ರದುರ್ಗ ಎಫ್ಎಸ್ಟಿ ಟೀಮ್ನ ಅವಿನಾಶ್ ದೂರನ್ನ ದಾಖಲಿಸಿದರು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ, ಬೇಕವಾಡ, ಚುಂಚವಾಡ ಗ್ರಾಮದಲ್ಲಿ ಆನೆ ಪ್ರತ್ಯಕ್ಷಗೊಂಡಿದೆ. ನೀರಿಗಾಗಿ ಕಾಡಿನಿಂದ ನಾಡಿಗೆ ಬಂದಿದ್ದ ಒಂಟಿ ಸಲಕ ಕಂಡು ಜನರು ಓಡಿ ಹೋಗಿದ್ದಾರೆ. ಸ್ಥಳೀಯರ ಮಾಹಿತಿ ಮೇರೆಗೆ ಸ್ಥಳಕ್ಕಾಗಮಿಸಿದ ಖಾನಾಪುರ ಅರಣ್ಯ ಇಲಾಖೆ ಸಿಬ್ಬಂದಿ ಆನೆಯನ್ನ ಕಾಡಿಗಟ್ಟುವುದಕ್ಕೆ ಹರಸಾಹಸ ಪಟ್ಟರು. ಮತ್ತೊಂದು ಕಡೆ ಕಾಡಾನೆ ನೋಡುವುದಕ್ಕೆ ತಂಡೋಪತಂಡವಾಗಿ ಜನ ಆಗಮಿಸುತ್ತಿದ್ದಾರೆ. ಹಲವು ಸುತ್ತಿನ ಸಮೀಕ್ಷೆ ಚರ್ಚೆಗಳನ್ನು ನಡೆಸಿದ ನಂತರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದಂತಹ ಬಿಜೆಪಿಗೆ ತಮ್ಮ ಭದ್ರಕೋಟೆ ಗುಜರಾತ್ನಲ್ಲಿ ತೀವ್ರ ಆಘಾತ ಎದುರಾಗಿದೆ. ಟಿಕೆಟ್ ಘೋಷಿಸಿದ ಇಬ್ಬರು ಅಭ್ಯರ್ಥಿಗಳು ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿಯುವುದಾಗಿ ಘೋಷಣೆ ಮಾಡಿದ್ದಾರೆ. ಮೊದಲ ಪಟ್ಟಿಯನ್ನು ಬಿಜೆಪಿ ಬಿಡುಗಡೆ ಮಾಡಿದ್ದು, ಅದರಲ್ಲಿ ಪಶ್ಚಿಮ ಬಂಗಾಳದ ಅಸನೋಲ್ ಕ್ಷೇತ್ರದಿಂದ ಟಿಕೆಟ್ ಪಡೆದಿದ್ದ ಪವನ್ ಸಿಂಗ್ ಕಣದಿಂದ ಹಿಂದೆ ಸರಿದಿದ್ರು. ಇದಾದ ನಂತರ ಉತ್ತರ ಪ್ರದೇಶದ ಬಾರಾಬಂಕಿ ಕ್ಷೇತ್ರದಲ್ಲಿ ಉಪೇಂದ್ರ ಸಿಂಗ್ ರಾವತ್ಗೆ ಟಿಕೆಟ್ ನೀಡಿದ್ರು. ರಾವತ್ಗೆ ಟಿಕೆಟ್ ಘೋಷಿಸಿದ ಕೆಲವೇ ಗಂಟೆಯಲ್ಲಿ ಅವರ ಆಕ್ಷೇಪಾರ್ಹ ವಿಡಿಯೋವೊಂದು ಸದ್ದು ಮಾಡಿತ್ತು. ಇದು ಭಾರಿ ವಿವಾದಕ್ಕೆ ಕಾರಣವಾದ ಹಿನ್ನೆಲೆ ಚುನಾವಣೆ ಸ್ಪರ್ಧಿಸಲಾರೆ ಅಂತ ಹಿಂದೆ ಸರಿದಿದ್ದಾರೆ. ಮದ್ಯ ನೀತಿ ಪ್ರಕರಣದಲ್ಲಿ ಇಡಿಯಿಂದ ಬಂಧನಕ್ಕೆ ಒಳಗಾಗಿರೋ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಇಡಿ ಕಸ್ಟಡಿಯಲ್ಲಿದ್ದುಕೊಂಡೇ ಮೊದಲ ಸರ್ಕಾರಿ ಆದೇಶವನ್ನ ಹೊರಡಿಸಿದ್ದಾರೆ. ಈ ಆದೇಶದ ಸೂಚನೆಯನ್ನ ದೆಹಲಿ ಸರ್ಕಾರದ ಸಚಿವೆ ಅತಿಶಿಗೆ ಕಳಿಸಲಾಗಿದೆ. ಜಲ ಸಚಿವಾಲಯಕ್ಕೆ ಸಂಬಂಧಿಸಿದ ಆದೇಶ ಹೊರಡಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ರಾಷ್ಟ್ರ ರಾಜಧಾನಿಯ ಕೆಲವು ಭಾಗಗಳಲ್ಲಿ ನೀರು ಮತ್ತು ಒಳಚರಂಡಿ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ತಮ್ಮ ಮೊದಲ ನಿರ್ದೇಶನವನ್ನ ಹೊರಡಿಸಿದ್ದಾರೆ. ಕೇಜ್ರಿವಾಲ್ ಸೂಚನೆಗಳನ್ನು ಸ್ವೀಕರಿಸಿದ ದೆಹಲಿ ಜಲ ಸಚಿವ ಅತಿಶಿ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮದೇ ಆದ ಸವಾಲುಗಳ ನಡುವೆ ಕೇಜ್ರಿವಾಲ್ ಬದ್ಧತೆಯನ್ನ ಕಂಡು ಭಾವುಕರಾದರು. ಬಂಗಾಳಿ ಭಾಷೆಯನ್ನ ಮಾತನಾಡೋ ಮುಸ್ಲಿಮರು ಅಸ್ಸಾಂ ರಾಜ್ಯದ ಮೂಲ ನಿವಾಸಿಗಳು ಅಂತ ಕರೆಸಿಕೊಳ್ಳಬೇಕಿದ್ರೆ ಬಾಲ್ಯ ವಿವಾಹ ಹಾಗೂ ಬಹುಪತ್ನಿತ್ವವನ್ನು ತ್ಯಜಿಸಬೇಕು ಅಂತ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಹೇಳಿದ್ದಾರೆ. ಮೂಲ ನಿವಾಸಿಗಳಾಗೋದಕ್ಕೆ ಯತ್ನಿಸಿದ್ರೆ ನಮಗೆ ಯಾವ ಸಮಸ್ಯೆಯೂ ಇಲ್ಲ. ಆದರೆ ಆ ರೀತಿ ಆಗಬೇಕು ಎಂದಾದರೆ ಅವರು ಬಾಲ್ಯ ವಿವಾಹ ಹಾಗೂ ಬಹುಪತ್ನಿತ್ವವನ್ನು ಬಿಡಬೇಕು. ಮಹಿಳೆಯರಿಗೆ ಶಿಕ್ಷಣ ಕೊಡಿಸೋದಕ್ಕೆ ಉತ್ತೇಜನ ನೀಡಬೇಕು ಅಂತ ಶರ್ಮಾ ಹೇಳಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ಲಡಾಖ್ನ ಲೇಹ್ನಲ್ಲಿ ಸೇನಾ ಯೋಧರ ಜೊತೆ ಹೋಳಿ ಹಬ್ಬ ಆಚರಣೆ ಮಾಡಿದರು. ಹಬ್ಬ ಆಚರಿಸಿದ ನಂತರ ಸೈನಿಕರನ್ನ ಉದ್ದೇಶಿಸಿ ಮಾತನಾಡಿದ ಸಚಿವರು, ಲಡಾಖ್ ಭಾರತದ ಧೈರ್ಯ ಮತ್ತು ಶೌರ್ಯದ ರಾಜಧಾನಿಯಾಗಿದೆ. 5 ವರ್ಷಗಳ ಹಿಂದೆ ರಕ್ಷಣಾ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಾಗ ಮೊದಲು ಸಿಯಾಚಿನ್ಗೆ ಭೇಟಿ ನೀಡಿದ್ದೆ. ಆದರೆ ಅಲ್ಲಿನ ಹವಾಮಾನ ವೈಪರೀತ್ಯದಿಂದಾಗಿ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ. ಅಲ್ಲಿನ ಸೈನಿಕರಿಗೆ ಹೋಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ ಅಂದರು. ಹವಾಮಾನ ವೈಪರೀತ್ಯದಂತಹ ಪರಿಸ್ಥಿತಿಗಳಲ್ಲಿ ಅಚಲವಾದ ಇಚ್ಛಾಶಕ್ತಿ ಮತ್ತು ಧೈರ್ಯದಿಂದ ದೇಶವನ್ನು ಸೈನಿಕರು ರಕ್ಷಿಸುತ್ತಾರೆ. ಸೈನಿಕರ ಭಕ್ತಿ ಮತ್ತು ಸೇವೆಗೆ ದೇಶ ಸದಾ ಋಣಿಯಾಗಿರುತ್ತೆ ಅಂದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.